ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ನಾನಿವತ್ತು ತೋರಿಸ್ತಾ ಇರುವಂಥ ಕುಚ್ಚು ತುಂಬಾ ಸಿಂಪಲ್ ಆಗಿರುವಂಥ ಕುಚ್ಚು, ಮತ್ತು ಈ ಡಿಸೈನ್ನ ನಾನು ಬಿಗಿನರ್ಸ್ಗಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನನ್ನ ವೀಡಿಯೋಸ್ನ ಎಲ್ಲ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನು 10 ನಂಬರ್ದು ನೀಡಲ್ ತಗೊಂಡಿದ್ದೀನಿ. 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೋಡಿ, ಮೊದಲಿಗೆ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ನಾನು ಪಕ್ಕದಲ್ಲಿ ಇನ್ನೂ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಮೊದಲಲ್ಲಿ 2 ಸಾರಿ ಲಾಕ್ ಮಾಡಿಕೊಂಡ್ರೆ ಒಳ್ಳೆಯದು, ಆವಾಗ ಲಾಕು ತುಂಬ ಗಟ್ಟಿಯಾಗಿ ಕೂತಿರುತ್ತೆ. ಸೊ ಮೊದಲಿಗೆ ನಾನು 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಬಟ್ಟೆಗೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಸೊ ಇದನ್ನು ಲಾಕ್ ಅಂತಾದರೂ ಹೇಳ್ಬೋದು, ಅಥವಾ ಸಿಂಗಲ್ ಕ್ರೋಶಾ ಅಂತ ಬೇಕಂದ್ರೂ ಹೇಳ್ಬೋದು. ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 1 2 3 3 ಚೈನ್ ಹಾಕ್ಕೊಂಡಾದ್ಮೇಲೆ ಅದನ್ನು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ನಾನು ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 5 ಇವಾಗ ನಾನು 5 ಚೈನ್ನ ಹಾಕ್ಕೊಂಡಿದ್ದೀನಿ. 5 ಚೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು ಬೇಡ. ಸೊ 3 ಚೈನ್ದು ಗ್ಯಾಪ್ ಏನಿದೆ ಅಷ್ಟು ಒಳಗಡೆಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ನಮಗೆ 5 ಚೈನ್ದು ಯು ಶೇಪ್ ಬರಬೇಕು, ಆ ರೀತಿ ನಾವು ಸ್ವಲ್ಪ ಒಳಗಡೆಗಾದಂಗೆ ನಾವು ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಎತ್ತಿದರೆ ಯು ಶೇಪ್ ಬರಬೇಕು, ಆ ರೀತಿ ಮಾಡ್ಕೊಳ್ಬೇಕು. ಇವಾಗ ಮತ್ತೆ ನಾನು 3 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ನಾನು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ ನಾನು 3 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೂ ಒಂದು ಸಾರಿ 3 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, 5 ಚೈನ್ ಆದಮೇಲೆ 3 ಚೈನನ್ನು ನಾನು 3 ಸಾರಿ ಹಾಕ್ಕೊಂಡಿದ್ದೀನಿ. ಸೊ ಮೊದಲಲ್ಲಿ 2 ಸಾರಿ ಅಷ್ಟೇ ಹಾಕ್ಕೊಂಡಿದ್ವಿ, ಒಳಗಡೆ ನಾವು 3 ಸಾರಿ ಹಾಕ್ಕೊಳ್ತೀವಿ. ಇವಾಗ ಮತ್ತೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು 3 ಚೈನ್ದು ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇದು ಯಾವಾಗಲೂ ಯು ಶೇಪಲ್ಲಿ ಬಂದಿರುತ್ತೆ 5 ಚೈನ್ ಗ್ಯಾಪು. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಯಾವುದೇ ಡಿಸೈನ್ ಮಾಡಬೇಕಂದ್ರೆ ನಮಗೆ ಬೇಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಬೇಸ್ನ ನೀಟಾಗಿ ಹಾಕ್ಕೊಂಡ್ರೆ ಡಿಸೈನು ನಮಗೆ ನೀಟಾಗಿ ಬರುತ್ತೆ. ಮತ್ತೆ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಇವಾಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ಡಿಸೈನು ಬಿಗಿನರ್ಸ್ಗೆ ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು, ಆ ಥರ ಇದೆ ಡಿಸೈನು. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ.
ಇವಾಗ ಮತ್ತೆ ಇನ್ನೂ ಒಂದು ಸಾರಿ ನಾನು 3 ಚೈನ್ ಹಾಕ್ಕೊಳ್ತೀನಿ. ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೋಡಿ, ಮೊದಲಲ್ಲಿ 3 ಚೈನನ್ನು ನಾವು 2 ಸಾರಿ ಹಾಕ್ಕೊಂಡಿದ್ವಿ. ಹಾಗಾಗಿ ಕೊನೆಯಲ್ಲೂ 3 ಚೈನ್ನ 2 ಸಾರಿ ಹಾಕ್ಕೊಂಡು 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಸ್ ಈ ರೀತಿ ಬರುತ್ತೆ. ಮೊದಲಿಗೆ 2 ಸಾರಿ 3 ಚೈನ್ ಹಾಕಿದ್ದೀನಿ ಮತ್ತು 5 ಚೈನನ್ನು 3 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಒಳಗಡೆ 3 ಚೈನು ನಮಗೆ 3 ಸಾರಿ ಬರುತ್ತೆ. ನೋಡಿ, 5 ಚೈನ್ ಆದಮೇಲೆ 3 ಚೈನು 3 ಸಾರಿ ಬರುತ್ತೆ. ಮತ್ತು 5 ಚೈನು ಮತ್ತು 3 ಚೈನು 3 ಸಾರಿ ಬರುತ್ತೆ. ಕೊನೆಯಲ್ಲಿ ಮತ್ತೆ ಮೊದಲಲ್ಲಿ ಮಾತ್ರ ನಾವು 3 ಚೈನನ್ನು 2 ಸಾರಿ ಹಾಕ್ಕೊಳ್ಬೇಕು. ಸೊ ಮಿಕ್ಕಿದ ಕಡೆ ಎಲ್ಲ 3 ಸಾರಿ 3 ಚೈನ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಾದಮೇಲೆ ನಾನು 3 ಚೈನ್ದು ಗ್ಯಾಪ್ ಏನಿದೆ ಆ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೋಡಿ, 3 ಚೈನ್ದು ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಮತ್ತೆ 3 ಚೈನ್ ಬೇಕಂದರೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಈ ರೀತಿ ಸಿಂಗಲ್ ಕ್ರೋಶ ಬೇಕಂದ್ರೂ ಮಾಡ್ಕೊಳ್ಬಹುದು. ನೋಡಿ, 3 ಸಾರಿ ಸಿಂಗಲ್ ಕ್ರೋಶ ಆದಮೇಲೆ ಸೊ ಲಾಕ್ ಏನಿದೆ ಆ ಲಾಕ್ ಮೇಲೆ ಒಂದು ಸಾರಿ ಲಾಕ್ ಮಾಡ್ಕೊಳ್ತೀನಿ. ನೀವೇನಾದರೂ 3 ಚೈನ್ ಹಾಕಿದರೆ 3 ಚೈನ್ ಹಾಕಿ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲ ಸಿಂಗಲ್ ಕ್ರೋಶ ಮಾಡ್ತೀನಿ ಅಂದರೆ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಇದಾದಮೇಲೆ ನೀಡಲ್ ಮೇಲೆ ನಾನು 2 ಸಾರಿ ದಾರ ಸುತ್ಕೊಳ್ತೀನಿ. ನೋಡಿ, ಮೊದಲು 3 ಚೈನ್ ಗ್ಯಾಪ್ ಇತ್ತಲ್ಲ ಆ ಚೈನ್ನ ಸ್ಕಿಪ್ ಮಾಡಿ 5 ಚೈನ್ ಏನು ಹಾಕ್ಕೊಂಡಿದ್ವಿ ಅದ್ರ ಒಳಗಡೆಯಿಂದ ಥ್ರೆಡ್ನ ತಂದು ನಾನು ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. 5 ಚೈನು ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು ಮೊದಲಿಗೆ 2 ದಾರ ಒಂದು ಮಾಡ್ಕೊಳ್ತೀನಿ. ಮತ್ತೆ ಒಂದು ಸಾರಿ 2 ದಾರ ಒಂದು ಮಾಡ್ಕೊತೀನಿ. ಕೊನೆಯಲ್ಲಿ ಉಳಿದಿದ್ದ 2 ದಾರನ ಒಂದು ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. ಅದೇ ಚೈನ್ ಗ್ಯಾಪಿಗೆ ನಾನು ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ. ಸೊ ನಿಮ್ಗೆ ಯಾರಿಗಾದರೂ ತ್ರಿಬಲ್ ಕ್ರೋಶ ಕಂಬ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ನನ್ನ ಹಳೆ ವಿಡಿಯೋಸ್ನ ಚೆಕ್ ಮಾಡಿ. ಅದರಲ್ಲಿ ನಾನು ತ್ರಿಬಲ್ ಕ್ರೋಶ ಕಂಬ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಈ ಡಿಸೈನು ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ತುಂಬ ಹೆವಿ ವರ್ಕ್ ಬೇಡ ಅಂತ ಅನ್ನೋರಿಗೆ ಈ ಡಿಸೈನು ತುಂಬಾ ಸೂಟ್ ಆಗುತ್ತೆ. ನೋಡಿ, ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಂಡು 5 ಚೈನ್ ಗ್ಯಾಪಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರ ಒಂದು ಮಾಡ್ಕೊಳ್ತೀನಿ. ಮತ್ತೆ 2 ದಾರ ಒಂದು ಮಾಡ್ಕೊಳ್ತೀನಿ. ಕೊನೆಯಲ್ಲಿ ಉಳಿದಿದ್ದ 2 ದಾರನ ಕೂಡ ಒಂದು ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ತ್ರಿಬಲ್ ಕ್ರೋಶ ಕಂಬಗಳನ್ನ ಹಾಕ್ಕೊಳ್ತಾ ಹೋಗಬೇಕು. ಸೊ ಎಷ್ಟು ಇಡಿಸುತ್ತೆ ಅಷ್ಟು ಹಾಕ್ಕೊಳ್ಬೇಕು. ತುಂಬ ಜಾಸ್ತಿನೂ ಹಾಕ್ಕೊಳ್ಬಾರ್ದು, ತುಂಬ ಕಡಿಮೆನೂ ಹಾಕ್ಕೊಳ್ಬಾರ್ದು. ಸೊ ನೀಟಾಗಿ ನೋಡಿಕೊಂಡು ನೀವು ಕಂಬಗಳನ್ನ ಹಾಕ್ಕೊಳ್ಬೇಕು. ಮತ್ತು ಕಂಬಗಳು ಎಲ್ಲ ಕಂಬಗಳು ಕೂಡ ಒಂದೇ ಸಮವಾಗಿ ಬಂದಿರಬೇಕು. ನೋಡಿ, ನಾನಿಲ್ಲಿ ಕೊನೆ ಕಂಬನ ಹಾಕ್ಕೊಳ್ತಾ ಇದ್ದೀನಿ. ಒಟ್ಟು ನನಗಿಲ್ಲಿ 13 ಕಂಬ ಬಂದಿದೆ. ನೋಡಿ, ಈ ರೀತಿ ಇಟ್ಕೊಂಡ್ರೆ ನಮಗೆ ಆರ್ಚು ನೀಟಾಗಿ ಬಂದಿರೋ ಹಾಗೆ ಕಾಣಿಸ್ಬೇಕು. ಎಲ್ಲಿ ಕೂಡ ಟೈಟಾಗಿ ಕೂಡ ಬರಬಾರ್ದು ಮತ್ತು ಲೂಸಾಗಿ ಕೂಡ ಕಾಣಿಸ್ಬಾರ್ದು. ಆ ರೀತಿ ನಾವು ಮಾಡ್ಕೊಳ್ಬೇಕು. ಸೊ ಇವಾಗ 3 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಅದ್ರ ಲಾಕಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಮೊದಲಲ್ಲಿ ಕೂಡ ನಾವು 3 ಚೈನ್ನ ಗ್ಯಾಪ್ನ ಸ್ಕಿಪ್ ಮಾಡಿದ್ವಲ್ಲ, ಸೊ ಇಲ್ಲೂ ಕೂಡ 3 ಚೈನ್ದು ಲಾಕಿಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು ನಾನಿಲ್ಲಿ 3 ಚೈನ್ ಗ್ಯಾಪಿಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ನೋಡಿ, ನೀವು ಬೇಕಂದರೆ ಇಲ್ಲಿ 3 ಚೈನ್ನ ಹಾಕಿ ಲಾಕ್ ಮೇಲೆ ಲಾಕ್ ಕೂಡ ಮಾಡ್ಕೊಳ್ಬೋದು. ಇಲ್ಲ 3 ಚೈನಿಗೆ ನಾವು 3 ಸಾರಿ ಸಿಂಗಲ್ ಕ್ರೋಶ ಕೂಡ ಮಾಡ್ಕೊಳ್ಬೋದು.
3 ಸಿಂಗಲ್ ಕ್ರೋಶೆ ಆದಮೇಲೆ ಲಾಕ್ ಏನಿದೆ ಆ ಲಾಕ್ ಮೇಲೆ ನಾನು ಒಂದು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಆರ್ಚು ನೋಡೋದಕ್ಕೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಜಾಸ್ತಿನೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಸೊ ಈ ರೀತಿ ನಮಗೆ ಆರ್ಚು ಬಂದಿರಬೇಕು. ಮತ್ತು ಇವಾಗ ನಾನು 3 ಚೈನ್ ಗ್ಯಾಪಿಗೆ ನಾನು ಏನು ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಂಡು ಆ ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ 5 ಚೈನ್ ಹಾಕಿದ್ವಲ್ಲ, ಆ 5 ಚೈನು ಒಳಗಡೆಗೆ ನಾನು ನೀಡಲ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತು ನೀಡಲ್ ಮೇಲೆ 2 ಸಾರಿ ದಾರ ಸುತ್ಕೊಳ್ತೀನಿ. ಮತ್ತು 5 ಚೈನ್ದು ಗ್ಯಾಪ್ ಏನಿದೆ ಅದ್ರ ಒಳಗಡೆಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಸೊ ನೀವು ಬೇಕಂದರೆ ಇಲ್ಲಿ ಡಬಲ್ ಕ್ರೋಶೆ ಕಂಬ ಕೂಡ ಮಾಡ್ಕೊಳ್ಬೋದು. ಸೊ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡ್ರೆ ಅದು ಸ್ವಲ್ಪ ಸ್ಮಾಲ್ ಸೈಜಲ್ಲಿ ಕಾಣಿಸುತ್ತೆ ಆರ್ಚು. ತ್ರಿಬಲ್ ಕ್ರೋಶೆ ಕಂಬ ಮಾಡಿಕೊಂಡ್ರೆ ಆರ್ಚು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. ಸೊ ನಾನು ನಿಮಗೆ ವಿಡಿಯೋದ ಎಂಡಲ್ಲಿ ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡ್ರೆ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ಒಂದು ವಿಡಿಯೋ ಕೂಡ ತೋರಿಸ್ತೀನಿ. ಸೊ ಇದೇ ರೀತಿ ನೀವು ಪೂರ್ತಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗಬೇಕು. ನೀಡಲ್ ಮೇಲೆ 2 ಸಾರಿ ದಾರ ಸುತ್ತಕೊಳ್ಬೇಕು. 5 ಚೈನ್ದು ಗ್ಯಾಪ್ ಏನಿದೆ ಅದರೊಳಗಡೆಗೆ ನೀಡಲ್ನ ಹಾಕಿ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. ಮತ್ತು ಮೊದಲನೇ ಆರ್ಚಲ್ಲಿ ಎಷ್ಟು ಕಂಬಗಳನ್ನ ಮಾಡ್ಕೊಂಡಿದ್ದೀವಿ, ನೆಕ್ಸ್ಟು ಹಾಕ್ಕೊಳ್ಳೋ ಚೈನಿಗೆ ನಾವು ಅಷ್ಟೇ ಕಂಬಗಳು ಬರೋ ಹಾಗೆ ಆರ್ಚನ್ನ ನೋಡ್ಕೊಳ್ಬೇಕು. ನೋಡಿ ಇಲ್ಲಿ ಪೂರ್ತಿ ಆರ್ಚು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನಾನು ಲಾಕ್ ಮೇಲೆ ಲಾಕ್ ಮಾಡಿ 2 ಸಿಂಗಲ್ ಕ್ರೋಶೆ ಮಾಡಿ ಥ್ರೆಡ್ನ ಕಟ್ ಮಾಡಿರುವಂಥದ್ದು. ಪೂರ್ತಿ ಆರ್ಚು ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಈ ಮಧ್ಯ 3 ಚೈನ್ದು ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ಳುವಂಥದ್ದು. ಈ ಡಿಸೈನು ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತು ತುಂಬಾ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಬಿಗಿನರ್ಸ್ ಯಾರೇ ಇದ್ದರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡಿ ನಾನು ಇದಕ್ಕೆ ಕುಚ್ಚು ಕಟ್ಟಿರುವಂಥದ್ದು 87 ದಾರನ ತಗೊಂಡಿದ್ದೀನಿ. ಸೊ 87 ದಾರನ ನಾವು ಡಬಲ್ ಮಾಡ್ಕೊಂಡಾಗ 167 ದಾರ ಆಗುತ್ತೆ. 167 ದಾರದಿಂದ ಕುಚ್ಚನ್ನ ಕಟ್ಟಿರುವಂಥದ್ದು. ಈ ಡಿಸೈನ್ ತುಂಬ ಸಿಂಪಲ್ ಆಗಿರೋದ್ರಿಂದ ನಾನಿಲ್ಲಿ ಕುಚ್ಚಿಗೆ ಕೂಡ ಕಡಿಮೆ ಎಳೆ ದಾರ ತಗೊಂಡಿದ್ದೀನಿ. ಸೊ ನಿಮಗೆ ಇಲ್ಲ ನಮಗೆ ಕುಚ್ಚು ದಪ್ಪದಾಗಿ ಬೇಕು ಅಂದರೆ ನೀವು ಬೇಕಂದರೆ 120 137 ದಾರ ಕೂಡ ತಗೊಂಡು ಕುಚ್ಚನ್ನ ಕಟ್ಕೊಳ್ಬೋದು. ಸೊ ಕಸ್ಟಮರ್ಸ್ ಯಾವ ರೀತಿ ಕೇಳ್ತಾರೆ ಆ ರೀತಿ ಹಾಕ್ಕೊಡ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಡಿಸೈನಲ್ಲಿ ನಾನು ಡಬಲ್ ಕ್ರೋಶೆ ಕಂಬ ಹಾಕಿರುವಂಥದ್ದು. ಸೇಮ್ ಡಿಸೈನಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡಿರುವಂಥದ್ದು. ಸೊ ನಿಮಗೆ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಡಬಲ್ ಕ್ರೋಶೆ ಕಂಬ ಹಾಕಿದರೆ ಅದು ಆರ್ಚು ಎಷ್ಟು ಅಗಲ ಕಾಣಿಸುತ್ತೆ, ಮತ್ತು ತ್ರಿಬಲ್ ಕ್ರೋಶೆ ಕಂಬ ಹಾಕಿದರೆ ಆರ್ಚು ಎಷ್ಟು ಅಗಲ ಕಾಣಿಸುತ್ತೆ ಅಂತ. ಕಾಣ್ತಾ ಇದೆಯಾ? ನಮಗೆ ಮೇಲ್ಗಡೆ ಇರೋದು ಡಬಲ್ ಕ್ರೋಶೆ ಕಂಬ ಮಾಡಿರುವಂಥದ್ದು ಮತ್ತು ಕೆಳಗಡೆ ಇರುವಂಥದ್ದು ತ್ರಿಬಲ್ ಕ್ರೋಶೆ ಕಂಬದಿಂದ ಆರ್ಚ್ನ ಮಾಡಿರುವಂಥದ್ದು. ಸೊ ಕುಚ್ಚಿಗೆ ನಾನು ಎರಡಕ್ಕೂ ಸೇಮು ಎಳೆ ದಾರ ತಗೊಂಡಿದ್ದೀನಿ. ಎರಡಕ್ಕೂ ಕೂಡ ನಾನು 87 ದಾರನೇ ತಗೊಂಡಿದ್ದೀನಿ. ಸೊ ಮೇಲ್ಗಡೆ ನಾನು ತುಂಬ ಪುಟ್ಟದಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ, ಕೆಳಗಡೆ ಸ್ವಲ್ಪ ಲಾಂಗಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಸೊ ಕಸ್ಟಮರ್ಸ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ನಾವು ಡಿಸೈನ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಮುಂದಿನ ವೀಡಿಯೋಸ್ನಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.